ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಮೊದಲು ಮನೆ ಮನೆ ಮತ್ತು ಮನೆಯವ್ರ ಮುಂದೆ ಬೇರೆ ಏನೂ ಇಲ್ಲ. ಮತ್ತೆ ದೋಸ್ತಿ ದೋಸ್ತ್ ಕೂಡ ಮನೆಯವ್ರಿದ್ದಂಗೆ. ನಿಜವಾದ ಒಳ್ಳೆ ಫ್ರೆಂಡ್ ಆದರೆ ಅರ್ಥ ಮಾಡ್ಕೋತಾರೆ. ನಾನು ಅರ್ಥ ಮಾಡ್ಕೋತಿದ್ದೆ. ಸರಿ, ಇನ್ಮ್ಯಾಕೆ ನಾನು ನಿನ್ನ ಅರ್ಥ ಮಾಡ್ಕೊತೀನಿ. ಸರಿ, ಹೊರಡ್ತೀರಾ? ಇಷ್ಟು ಬೇಗನಾ? ಮತ್ತೆ ಇಲ್ಲೇ ಮಾತಾಡ್ಕೊಂಡು ಕೂರಣ್ವಾ? ಹಾಂ, ಆಗ್ಬೋದು. ಅದಲ್ಲದೆ ರಾಮನ್ನೇ ಫ್ಯಾಕ್ಟ್ರಿಗೆ ಡೈರೆಕ್ಟ್ರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಮಾವ, ಬಾವಂಗಿದ್ರಲ್ಲೆಲ್ಲ ಅನುಭವ ಇಲ್ಲ. ಅದು ಅಲ್ಲದೆ ಅವ್ರಿಗಿದ್ರಲ್ಲಿ ಆಸಕ್ತಿ ಇರುವ ಹಾಗೆ ಕಾಣಲ್ಲ. ಆದರೆ ಅವನಿಗೆ ಫ್ಯಾಕ್ಟ್ರಿನ ನಿಭಾಯಿಸೋ ಗುಣ ಇದೆ. ಎಲ್ಲರ ಹತ್ರ ಒಳ್ಳೆ ಹೆಸರು ಪಡ್ಕೊಂಡಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ಬರೀ ಒಳ್ಳೆ ಹೆಸರು ಏನಕ್ಕಾಗುತ್ತೆ ಹೇಳಿ? ಅಂದರೆ ನಿಮ್ಮ ಆಯ್ಕೆ ತಪ್ಪು ಅಂತ ನಾನು ಹೇಳ್ತಿಲ್ಲ ಮಾವ. ಬಾವಂಗೆ ಓದು ಬರಹ ಬರಲ್ಲ. ಅದು ಅಲ್ಲದೆ ಅವ್ರು ತುಂಬ ಸಾಧು ಬೇರೆ. ಅವ್ರ ಈ ಸ್ವಭಾವನ ಯಾರಾದರೂ ಮಿಸ್ಯೂಸ್ ಮಾಡ್ಕೋಬಹುದಲ್ವಾ? ಅದರಿಂದ ನಿಮ್ಮ ರಾಜಕೀಯಕ್ಕೆ ತೊಂದರೆ ಬರ್ಬೋದೇನೋ ಅಂತ ನನಗನ್ನಿಸ್ತಿದೆ ಮಾವ. ಇನ್ನೂ ಒಂದ್ಸಲ ಯೋಚನೆ ಮಾಡಿ ಮಾವ. ಫ್ಯಾಕ್ಟ್ರಿಗೆ ನನ್ನ ಹೆಸರು ಕೊಡೋಕ್ಕಾಗಲ್ವಾ? ನಿನಗೆ ಎಷ್ಟು ಅಂತ ಜವಾಬ್ದಾರಿ ಕೊಡೋದಮ್ಮ? ಅಯ್ಯೋ ಪರವಾಗಿಲ್ಲ ಮಾವ, ನಾನು ನಿಭಾಯಿಸ್ತೀನಿ. ಸಾರ್ಥಕ, ನೀವೇನಂತೀರಿ? ನಾನೇನು ಹೇಳಿ ಸಾಹೇಬ್ರೆ? ನಿಮ್ಮ ಮನಸ್ಸಿನಾಗ ಏನಾಯ್ತು ಅದನ್ನ ಹೇಳಿ. ನೀ ಯಾವತ್ತೂ ಒಳ್ಳೇದನ್ನೇ ಹೇಳೋದು ಅನ್ನೋ ಭರವಸೆ ನಂಗೈತೆ. ಅಂದರೆ ಸಾಹೇಬ್ರೆ, ನಂಗೆ ಏನು ಅನಿಸ್ತೈತೆ ಅಂದರೆ ರಾಮನ ಹೆಸರೇ ಕೊಡಿ. ಯಾಕೆ ಅಂದರೆ 4 ಜನರ ಜೊತೆ ಸೇರಿ ಮಾತಾಡಿದ್ರೆ ಪ್ರಪಂಚ ಜ್ಞಾನ ತಿಳಿತೈತೆ. ಹೊಲ ಗದ್ದೆ ಗರಡಿ ಮನೆ ಅಂತಲೇ ಓಡಾಡ್ತಿದ್ರೆ ಜಾಣ್ತನ ಬರ್ತೈತಾ? ಆದರೂ ಶಾರದಕ್ಕ, ಬಾವ ಎಷ್ಟು ಸಾಧು ಅಂತ ನಿಮಗೆ ಗೊತ್ತಲ್ಲ. ನನ್ನ ಹೆಸರು ಕೊಡ್ತಿದ್ರೆ ಬೇಡ, ಇವ್ರ ಹೆಸರು ಕೊಡ್ಬೋದಲ್ಲ. ಇದರಲ್ಲಿ ಅವ್ರಿಗೂ ಹಕ್ಕಿದೆ ಅಲ್ವಾ? ಈಗ ಹಕ್ಕಿನ ಪ್ರಶ್ನೆ ಯಾರು ಕೇಳಿದ್ರು? ಆಗ ನೋಡಿದ್ರು ರಾಮನೇ ಮೊದಲನೇ ಮಗ. ಹೌದಲ್ವಾ? ನಾನು ಹಾಗಂದಿಲ್ಲ ಮಾವ. ಇವ್ರು ಇತ್ತೀಚೆಗೆ ರಾಜಕೀಯದಲ್ಲಿ ಆಸಕ್ತಿ ತೋರಿಸ್ತಿದ್ದಾರೆ. ರಾಮು ಬಾವಂತರ ಇವ್ರೇನಾದ್ರೂ ಜವಾಬ್ದಾರಿ ತಗೋಬೋದಲ್ವಾ ಅಂತ ಹೇಳಿದೆ ಅಷ್ಟೇ. ನನಗೆ ಎಷ್ಟು ಸಲ ಹೇಳಿದ್ದೀನಿ ಹೊಲದಲ್ಲಿ ರಾಮನಿಗೆ ಸಹಾಯ ಮಾಡು ಅಂತ. ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಅವನಿಗೆ. ನೀನು ಇಷ್ಟು ಹೇಳ್ತಾ ಇದೆಯಲ್ಲ, ಒಂದ್ಸಲ ರಾಮನ ಹತ್ರ ಮಾತಾಡಿ ತೀರ್ಮಾನ ಮಾಡೋಣ. ರಾಮ ಬರಲಿ. ಮತ್ತೆ ಮತ್ತೆ ತುಂಬ ಟೈಮ್ ಆಗ್ತಿದೆ. ಮನೇಲಿ ಅಪಾಯ ಕಾಯ್ತಾ ಇರ್ತಾರೆ. ಹಾಗಾದರೆ ಹೊರಡ್ತೀರಾ? ಹೊರಡ್ಲ? ಸರಿ ಸರಿ. ಇಲ್ಲಾಂದರೆ ಬನ್ನಿ, ಊಟ ಮಾಡ್ಕೊಂಡು ಹೋಗಿವ್ರಂತೆ. ಇಲ್ಲ ಇಲ್ಲ, ಪರವಾಗಿಲ್ಲ, ನಾನು ಹೋಗ್ತೀನಿ. ಸರಿ ಸರಿ, ಬರ್ತೀನಿ. ಹಾಂ. ಸ್ಟಾರ್ಟ್ ಆಗ್ತಿಲ್ವಾ? ಹ್ಞೂ. ಅಯ್ಯೋ, ಕೀ ತಿರ್ಗ್ಸೋದೇ ಮರ್ತ್ಕೊಬಿಟ್ಟಿದ್ದೆ. ಬರ್ತೀನಿ.
ಎದೆ ನೋತಿದ್ಯಾ? ಏನ್ ಮಾತಾಡ್ರಿ ರೀ? ಬನ್ನಿ ಮಲ್ಕೊಳ್ಳಿ. ಏನ್ ಮಾಡ್ಲಿ ಈಗ? ಒಂದ್ ನಿಮಿಷ ರೀ, ಬಂದೆ. ಜಾನ್ಕಿ ಸ್ವಲ್ಪ ಬೇಗ ಬಾಮ್ಮ. ಏನಾಯ್ತಮ್ಮ? ನಿಮ್ಮಪ್ಪ ಎದೆ ಇಟ್ಕೊಂಡು ಕೂತಿದ್ದಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಬೇಗ ಬಾ. ಅಪ್ಪ ಏನಾಯ್ತಪ್ಪ? ಮಾತಾಡ್ರಿ. ಅಸಿಡಿಟಿ ಅನ್ಸುತ್ತೆ ಜಾನು. ಅಮ್ಮ ಟ್ಯಾಬ್ಲೆಟ್ ಇತ್ತಲ್ಲ, ಎಲ್ಲೋಯ್ತದು? ಇಲ್ಲ, ಖಾಲಿ ಆಗಿದೆ, ನೋಡಿದೆ. ಎದೆ ಉರಿತಾಯ್ತಾ? ಏನು ತಲೆ ಕೆಡಿಸ್ಕೊಬೇಡಿ, 1 ನಿಮಿಷ ಸರಿ ಮಾಡ್ಬಿಡ್ತೀನಿ. ಅಮ್ಮ ನೀವು ಬಿಸಿನೀರು ತಗೊಬನ್ನಿ ಹೋಗಿ. ಹಾ ತರ್ತೀನಿ. ನೀವು ಅಪ್ಪ ನೆಟ್ಟಿಗೆ ಕೂರಿಸಿ, ನಾನೀಗಲೇ ಬಂದೆ. ಅಪ್ಪ ಇದೆಯಪ್ಪ. ತುಂಬಾ ಇದೆ ಉರಿತಾ ಇದೆಯಾ? ಏನು ಚಿಂತೆ ಮಾಡ್ಕೋಬೇಡಿ, ಇದನ್ನ ಅಗದು ಬಿಸಿನೀರು ಕುಡೀರಿ, ಎಲ್ಲ ಸರಿ ಹೋಯ್ತೈತೆ. ತಗೊಳ್ಳಿ. ಅಪ್ಪ ಈಗ ಹೇಗಿದೆ? ಪರವಾಗಿಲ್ಲಮ್ಮ, ಇಷ್ಟು ಬೇಗ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಥ್ಯಾಂಕ್ಸ್ ರಾಮೂರೆ. ಏನು ತಂದ್ಕೊಟ್ರಿ? ಅದಾ ಓಮ್ ಕಾಲ್ದು 2 ಎಲೆ ತಂದ್ಕೊಟ್ಟೆ. ಎಂತ ಎದೆ ಉರಿದ್ರು ನಿಮಿಷದಾಗೆ ಸರಿ ಹೋಯ್ತೈತೆ. ಹೌದಾ? ಇಂಥ ಔಷಧಿ ಗಿಡ ನಮ್ಮನೇಲಿತ್ತ? ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ಓ, ಅದು ನಾನೇ ಹಾಕಿದ್ದು. ನನಗೆ ಗೊತ್ತೇ ಇರಲಿಲ್ಲ ಅದರಲ್ಲಿ ಇಷ್ಟು ಮ್ಯಾಜಿಕ್ ಇದೆ ಅಂತ. ಕೂತ್ಕೊಳ್ಳಿ, ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ. ಅಂತೂ ನೀವು ಮಾಡ್ತಿದ್ದ ಪಾಟಿನ ವ್ಯವಸಾಯದಿಂದ ಉಪಯೋಗ ಇದೆ ಅಂತ ಆಯ್ತು.
ಈಗ ನೋಡಿದ್ಯಾ, ನಾನು ಗಿಡ ನೆಟ್ಟಾಗ ನನ್ನ ನೋಡಿ ಆಡ್ಕೋತಿದ್ದೆ. ರಾಮು ಅವರೇ, ನಾನು ನಿಮ್ಮ ಫ್ಯಾನ್ ಆಗೋದೆ. ಒಂದ್ಸಲ ನೋಡ್ಕೊಂಡು ಹೋದ್ರು ನಮ್ಮ ಮನೇಲಿ ಏನೇನಿದೆ ಅಂತ ನಿಮಗೆ ಚೆನ್ನಾಗಿ ಜ್ಞಾಪಕ ಇದೆ. ಸೂಪರ್ ಸೂಪರ್. ಥ್ಯಾಂಕ್ ಯು ರಾಮೋರೆ, ನಿಮಗೆ ಲೇಟ್ ಆಗಿದ್ರು ಬಂದು ಸಹಾಯ ಮಾಡಿದ್ದಕ್ಕೆ. ಅಯ್ಯೋ ಅದ್ರಾಗ ಏನೈತೆ, ನೀವೇ ಹೇಳಿದ್ರಲ್ಲ ಮನೆಯವ್ರಿಗಿಂತ ಬೇರೆ ಏನು ಮುಖ್ಯ ಅಲ್ಲ ಅಂತ. ನಿಮ್ಮನೆ ಆದರೂ ನಮ್ಮನೆ ಆದರೂ ಮನೆಯವ್ರು ಮುಖ್ಯ ಅಲ್ವೇ? ಇವಾಗ ನಾನು ನಿಮ್ಮ ಫ್ಯಾನ್ ಆಗೋದೆ. ಆಗ್ಬೋದು. ಸರಿ, ನಾನು ಬರ್ತೀನಿ. ಹಂಗಾರೆ ಮನೇಲಿ ಕಾಯ್ತಾ ಇರ್ತಾರೆ. ಈಗ ಹೇಗಿದೆ? ರಾಮು ಅವ್ರ ಕೈಯಲ್ಲಿ ಮ್ಯಾಜಿಕ್ ಇದೆ ಕಣೆ. ಮಂಜಂಗೆ ಇನ್ನೊಂದ್ಸಲ ಫೋನ್ ಮಾಡಿ ಎಷ್ಟೊತ್ತಾಗತ್ತೆ ಅಂತ ಕೇಳಿ. ಹಾಂ ಭಯ. ಓ ಬಾವನೇ ಬಂದ್ರಲ್ಲ. ಬಾವ ಯಾಕಿಷ್ಟೊತ್ತು? ನಿಮಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದನ್ನ ನನ್ನ ಮಾವಂಗೆ ಹೇಳಿದೆ. ಜೊತೆಗೆ ನೀವು ಬರೋದು ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಹೇಳಿದ್ರಲ್ಲ, ಅದನ್ನು ಮಾವಿಗೆ ಹೇಳಿದ್ದೀನಿ ಬಾವ. ಅಮ್ಮ ಹೊಸಿ ಹೇಳ್ಬಿಟ್ಟು ಹೋಗೋದಲ್ಲೇನಿಲ್ಲ. ಅಪ್ಪಯ್ಯ ಅದು ಸರಿ ಶಾಲೆ ತಡ ಆಗೋಗದೆ ಸೀದಾ ಇಸ್ಸಕ್ಕೆ ಬಂದ್ಬಿಡ್ತೀನಿ. ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಬೋರ್ಡ್ ಡೈರೆಕ್ಟರ್ ಆಗಿ ನಿನ್ನೆ ಆಯ್ಕೆ ಮಾಡುಮ ಅಂತ ಅನ್ಕೊಂಡಿವ್ನಿ. ನನಗೂ ಅದೇ ಸರಿ ಅನ್ನಿಸ್ತಿದೆ. ಆದರೆ ನಿಮ್ಮ ಅತ್ತಿಗೆ ಹೇಳ್ತವ್ರೆ ಅಂದರೆ ನಿನ್ನ ಕೈಲಿ ಅದನ್ನು ನಿಭಾಯಿಸೋಕೆ ಹಾಕಿಲ್ಲ. ಅದಕ್ಕೆ ಅಶೋಕನ ಹೆಸರು ಕೊಡುಮ ಅಂತ. ಬಾವಾ, ನಿಮ್ಮಿಂದ ಆ ಪದವಿ ಕಿತ್ಕೋಬೇಕು ಅಂತ ನನಗೇನೂ ಆಸೆ ಇಲ್ಲ. ಫ್ಯಾಕ್ಟ್ರಿ ಕೆಲಸ ಅಂದರೆ ತುಂಬಾ ತಲೆನೋವು. ಆ ಕೆಲಸ ಏನಾದರೂ ಇವ್ರಿಗೆ ಸಿಕ್ಕಿದ್ರೆ ಇವ್ರಿಗೊಂದು ಜವಾಬ್ದಾರಿ ಸಿಕ್ದಂಗಾಗುತ್ತಲ್ಲ ಅಂತ ಅಷ್ಟೇ. ಅಲ್ವೇನ್ರಿ? ಹಾಂ, ಏನದು? ಆ ನೆಪದಲ್ಲಿ ಒಂದು 4 ಜನರ ಹತ್ರ ಒಳ್ಳೆ ಹೆಸರು ತಗೋಬೋದು. ನಿಮ್ಮ ಥರ ಬಾವಾ, ನಾನು ಏನೇ ಮಾಡಿದ್ರೂ ಈ ಮನೆಗೋಸ್ಕರ ಒಳ್ಳೆಯದೇ ಮಾಡ್ತೀನಿ ಅಂತ ನಿಮಗೂ ಗೊತ್ತು. ನೋಡಿ, ನಿಮ್ಗೇನನ್ಸುತ್ತೋ ಅದನ್ನೇ ಹೇಳಿ. ಅದಕ್ಕೆ ನೀವು ಯಾವತ್ತು ಯಾವುದನ್ನು ತೆಪ್ಪೊಳಕ್ಕಿಲ್ಲ. ನೀವು ಹೇಳೋದ್ಮ್ಯಾಕೆ ಅದು ಸರಿಯಾಗೇ ಇರ್ತೈತೆ. ಅಪ್ಪಯ್ಯ ಅದಕ್ಕೆ ಹೇಳ್ದಂಗೆ ಮಾಡಿ. ರಾಮ, ಆದರೂ ಒಂದ್ಕಿಂತ ಯೋಚನೆ ಮಾಡಲ. ಅಪ್ಪಯ್ಯ ಅದಕ್ಕೆ ಹೇಳೋದು 100% ಸರಿಯಾಗಿ ಇರ್ತೈತೆ. ಅದು ಅಲ್ಲದೆ ನನ್ನ ತಮ್ಮ ಹೆಸರು ಗಳಿಸಿದ್ರೆ ಅದು ನಾನು ಗಳಿಸ್ದಂಗಲ್ವೇ? ಆತು ಕಣ್ಲ, ಹೇಳ್ದಂಗೆ ಮಾಡು. ಶಾರದಕ್ಕ, ಏನಾಯ್ತು? ಏನಿಲ್ಲ ಜಯ,
ಹೊಸಿ ತಲೆ ಸುತ್ತಂಗಾಯ್ತದೆ. ಕೊಡಿ ಇಲ್ಲಿ ರಂಗೋಲಿ ನಾನು ಹಾಕ್ತೀನಿ, ನೀವು ಹೋಗಿ ಸುಧಾರಿಸ್ಕೊಳ್ಳಿ. ರಾಮ ರಾಮ, ಸರ್ದವ ಯಾಕೆ ಮಕ ಬಾಡೋಗೈತೆ? ಹುಷಾರಿಲ್ವಾ? ಅಯ್ಯೋ ಈಟೊಂದು ಸುಟ್ಟೋಯ್ತೈತೆ. ಜಯಕ ಜಯಕ ನೋಡಿ ಇಲ್ಲಿ ಸಾರದೊಂದು ಮೈ ಸುಟ್ಟೋಯ್ತೈತೆ. ಆಗ್ಲೇ ತಲೆ ಸುತ್ತು ಅಂತ ಬೇರೆ ಹೇಳ್ತಿದ್ರು ಕಣ ನಾವು. ಸಾರದವ ಅಂಥದ್ದು ಏನಿಲ್ಲ ಕಣ್ರಮ್ಮ, ಹೊಸಿ ಮೈ ಕೈ ನೋಯ್ತೈತೆ ಅಷ್ಟೇ. ಮತ್ತೆ ಯಾಕೆ ಹಾಲು ತರೋಕೆ ಹೋದೆ? ಸರಿ, ನೀವು ಹೊಸಿ ಸುಧಾರಿಸ್ಕೊತಾ ಇರೋ, ನಾನೋಗಿ ಡಾಕ್ಟ್ರ್ ಕರ್ಕೊಬತ್ತೀನಿ. ಆಟೊಂದು ಏನಿಲ್ಲ ಕಣ್ರಮ್ಮ, ಹೊಸಿ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಲ್ಲ ಸರಿ ಹೋಯ್ತೈತೆ. ನೀನೆಲ್ಲೋ ಹೊಂಟಿದ್ಯಲ್ಲ ಒಬ್ಬ. ಇಲ್ಲ ಇಲ್ಲ, ಮೊದಲು ಡಾಕ್ಟ್ರ್ ಕರ್ಕೊಬರೋದು, ಆಮ್ಯಾಗ ಬೇರೆ ಕೆಲಸ. ಬೇಡ ಕಣ್ರಮ್ಮ, ನಂಗೆ ಸೂಜಿ ಅಂದರೆ ದಿಗ್ಲಾಯ್ತೈತೆ. ಶಾರದವ ಹಿಂಗಂದ್ರೆ ಹೆಂಗೆ? ನಡಿ ನನ್ನ ಕೋಣೆಗೆ ಮನಿಕಪ್ಪ. ಶಾರದವ ನೀನೆಲ್ಲೂ ಹೋಗ್ಬೇಡ, ಆರಾಮಾಗಿ ಮನಿಕೊಂಡು ಆಯಾಸ ಕಳ್ಕ. ಇಲ್ಲ ಕೊಟ್ರೆ ಜಯವಂಗೆ ಹೇಳಿ ಶಾರದವಂಗೆ ಖಡಕ್ ಶುಂಠಿ ಮಾಡಿಸು. ಹಾಂ ಆಯ್ತಣ್ಣ. ನಂಗೇನು ಆಗಿಲ್ಲ ರಮ್ಮ, ನಾನು ಒಯ್ತೀನಿ ಬಿಡು. ಶಾರದವ ನೀನು ಎಲ್ಲೂ ಹೋಗಿ ಕೂಡುದು ಅಂದರೆ ಹೋಗಿ ಕೂಡ್ದು. ಕೊಟ್ರೆ ಜಯವಂಗೆ ಹೇಳು ಶಾರದವಂಗೆ ಕೈಲಿ ಯಾವ ಕೆಲಸನ ಮಾಡಿಸ್ಬಾರ್ದು ಅಂತ. ಹಾಂ ಹೋಗೋಗಿ ನೀನು ಟೀ ಮಾಡಿಸ್ ಹೋಗು. ಸರಿ ರಾಮಣ್ಣ. ಸಾಹೇಬ್ರು ಬಂದಿರೋ ಸಮಯದಾಗ ನಾನು ಈ ರೀತಿ ಮನಕಂಡ್ರೆ ನಡೀತೈತಾ? ನಡೀತೈತೆ, ಎಲ್ಲ ನಡೀತೈತೆ. ನೀ ಏನು ಚಿಂತೆ ಮಾಡಬೇಡಿ ಶಾರದಕ್ಕ, ಆರಾಮಾಗಿ ಮಲಿಕಳಿ. ಹಾಂ ಈಗ ಏನಾಗೈತೆ? ಏನೂ ಆಗಿಲ್ಲ. ಅಪ್ಪಯ್ಯ ನೋಡಿಲಿ, ಶಾರದವ ಯಾವಾಗಲೂ ಹಿಂಗೆ ಹೇಳೋದು. ನಾನು ಇಲ್ಲೇ ನೋಡ್ಕೊತೀನಿ. ನೋಡಿದ್ರ ಮಗ ಹೆಂಗೆ ಕಾಳಜಿ ತೋರಿಸ್ತಾವನೆ ಅಂತ. ಇಲ್ಲ ಅಂದ್ರೆ ಎದ್ದೊಡ್ಡೋಗ್ಬಿಡ್ತಾರಲ್ಲ. ಶಾರದವ ಬಗ್ಗೆ ನಂಗೆ ಚಂದ ಗೊತ್ತು. ನೀನು ತೋಟ ಕಡೆಗೆ ಹೋಗ್ಲಾರಮ್ಮ, ನಾನು ಇಲ್ಲೇ ಇರ್ತೀನಿ. ದಿಟ್ಟವಾಗ್ಲು ನಾ ಈಗ ಅಷ್ಟೊಂದು ಕಾಳಜಿ ಇದ್ರೆ ಮನೆಗೆ ಒಂದು ಸೊಸೆ ತಗೊಂಬರಲ್ಲ, ಅವ್ರು ನೋಡ್ಕೊತಾಳೆ. ನೀನೇನಪ್ಪಯ್ಯೋ ಯಾವ್ಯಾವ್ದಕ್ಕೆ ಯಾವ್ಯಾವ್ದನ್ನ ಸೇರಿಸ್ತೀಯ? ಅಲ್ಲಿ ನೋಡಲ್ಲಿ ಅದಕ್ಕೇನೆ ಬಂದ್ರು. ಅವರು ಸೊಸೆನೇ ಅಲ್ವೇ, ಅವರೇ ನೋಡ್ಕೊತಾರ ಬಿಡಿ. ಶಾತಕ ಏನಾಯ್ತು? ಏನಿಲ್ಲ ಸೊಸೆಮ್ಮ, ಹೊಸಿ ಸುಸ್ತು ಅಷ್ಟೇ. ಅಶೋ, ನಿಮಗೆ ಹುಷಾರಿಲ್ಲ ಅಂತ ಗೊತ್ತಾಗಿದ ತಕ್ಷಣ ನನಗೆ ತಲೆ ಸುತ್ತಕ್ಕೆ ಶುರು ಆಗೋಯ್ತು. ಒಂದು ಕೆಲಸ ಮಾಡ್ತೀನಿ, ನಾನು ಡಾಕ್ಟ್ರನ್ನ ಕರಿತೀನಿ, ನೀವು ರೆಸ್ಟ್ ತೊಗೊಳ್ತಾರೆ. ಹಾಂ ರಾಮ, ನೀನು ಹೋಗಿ ಡಾಕ್ಟರ್ ಕರ್ಕೊಂಬರಲ್ಲ, ಒಂದ್ಕಿತ ಚೆಕ್ ಮಾಡಿಬಿಡ್ಲಿ ನೋಡ್ಮ. ಸರಿ ಅಪ್ಪ, ನಾನು ಕರ್ಕೊಬತ್ತೀನಿ. ಶಾರದವ ನೀನು ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರಬೇಕು. ಈಗಲೇ ಹೇಳ್ತೀವನೇ. ಆಯ್ತು. ಶಾರದಕ್ಕಂಗೆ ತೊಂದರೆ ಆಗಬಾರ್ದು ಅಂತ ದಿನ ಒಲೆಗೆ ಪೂಜೆ ಮಾಡಿ ರಂಗೋಲಿ ಹಾಕಿ ಮನೆ ಕೆಲಸನೆಲ್ಲ ಮಾಡ್ತಿದ್ದೆ. ಆದರೂ ಶಾರದಕ್ಕಂಗೆ ಹುಷಾರಿಲ್ವಲ್ಲ. ಹೌದು, ಒಬ್ರಿಗೆ ಇನ್ನೊಬ್ರು ಸಾತಿದ್ರೇ ಕೆಲಸ ಆರಾಮಾಗೋದು. ಹೌದು, ಆದರೂ ಶಾರದಕ್ಕಂಗೆ ಹುಷಾರಿಲ್ಲ ಅಲ್ವಾ ಮಾವ? ಅದಕ್ಕೆ ನಾನು ಅವ್ರ ಸಹಾಯ ತಗೊಳ್ಳೋದಿಲ್ಲ. ನಾನು ಶಾರದಕ್ಕನ ಬಗ್ಗೆ ಹೇಳಿಲ್ಲಮ್ಮ, ಹಿರಿ ಸೊಸೆ ಬಗ್ಗೆ ಹೇಳಿದೆ.